ಗಜಮಾಗೆ ಹೆಸರುವಾಸಿಯಾದ ಗಾರವ ಲಾಡ್ಜ್. ಅರೆ ಇದೇನಪ್ಪ ಗಾರವ ಲಾಡ್ಜ್ನಲ್ಲಿ ಗಜಮ ನಡೆಯುತ್ತಿದೆ ಎನ್ನುತ್ತೀರಾ? ಎಸ್ ವೀಕ್ಷಕರ, ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಡಕಲಾಟ್ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವ ಚಿಕ್ಕಲವಾಳ ಗ್ರಾಮದಲ್ಲಿ ಗಾರವ ಎಂಬ ಹೆಸರಿನ ಲಾಡ್ಜ್ ಒಂದರಲ್ಲಿ ಪರವಾನಗಿ ಪಡೆಯದೆ ಅನೈತಿಕ ಅಕ್ರಮ ಚಟುವಟಿಕೆಗಳು ರಾಜ್ಯಾರೋಷವಾಗಿ ನಡೆಯುತ್ತಿರುವ ಘಟನೆ ಬೆಳಕಿಗೆ ಬಂದಿದೆ. ಇನ್ನು ಈ ಗಾರವ ಲಾಡ್ಜ್ನ ಮಾಲೀಕ ಭರತೇಶ್ ಪಾಟೀಲ್ ಅಂತ ತಿಳಿದು ಬಂದಿದೆ. ಇನ್ನು ಕರ್ನಾಟಕದ ಯಾವುದೇ ಒಂದು ಮೂಲೆಯಲ್ಲೇ ಲಾಡ್ಜ್ ಮಾಡಬೇಕೆಂದ್ರೆ ಸರ್ಕಾರದ ಹಲವಾರು ನಿಯಮಾವಳಿಗಳಿವೆ. ಈತ ಸರ್ಕಾರದ ನಿಯಮಾವಳಿಗಳನ್ನ ಗಾಳಿಗೆ ತೂರಿ ಲಾಡ್ಜ್ ನಡೆಸುತ್ತಿರೋದು ಮತ್ತು ಅನೈತಿಕ ಚಟುವಟಿಕೆಗಳನ್ನ ನಡೆಸುತ್ತಿರೋದು ಕಂಡು ಬಂದಿದೆ. ಹಾಗಾದ್ರೆ ಈ ಗಾರವ ಲಾಡ್ಜ್ ಅಧಿಕೃತನಾ ಅನಧಿಕೃತನಾ ಎಂಬ ಪ್ರಶ್ನೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಲಾಡ್ಜ್ ನಡೆಸಬೇಕಂದ್ರೆ ಸರ್ಕಾರದ ನಿಯಮಾನುಸಾರ ಪರವಾನಗಿ ಪಡೆದಿರಬೇಕು. ಆದ್ರೆ ಭರತೇಶ್ ಪಾಟೀಲ್ ಎಂಬ ಲಾಡ್ಜ್ ಮಾಲೀಕನ ಬಳಿ ಸ್ಥಳೀಯ ಗ್ರಾಮ ಪಂಚಾಯಿತಿಯ ಉದ್ಯೋಗ ಲೈಸೆನ್ಸ್ ಒಂದು ಬಿಟ್ರೆ ಮೇಲ್ನೋಟಕ್ಕೆ ಯಾವ ಪರವಾನಗಿಯೂ ಇಲ್ಲದಂತೆ ಕಾಣ್ತಾ ಇದೆ. ಇನ್ನು ಗಾರವ ಲಾಡ್ಜ್ ಕುರಿತು ಮಾಹಿತಿ ತಿಳಿದ ನಮ್ಮ ರಹಸ್ಯ ಕಾರ್ಯಾಚರಣೆ ತಂಡ ಗಾರವ ಲಾಡ್ಜ್ಗೆ ತೆರಳಿ ಅಲ್ಲಿ ನಡೆಯುವ ಅಕ್ರಮಗಳನ್ನ ವಿಡಿಯೋ ಸಾಕ್ಷಿ ಸಮೇತ ಸೆರೆ ಹಿಡಿದು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ತೆರಳಿ ಮಾಹಿತಿ ನೀಡಿದಾಗ ನಾವು ಈಗಾಗಲೇ 3-4 ಬಾರಿ ಆತನ ವಿರುದ್ಧ ಪ್ರಕರಣ ದಾಖಲಿಸಿದ್ದೇವೆ ಅಂತ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ಇಷ್ಟು ಬಾರಿ ಈತನ ಮೇಲೆ ಕೇಸ್ ದಾಖಲಾದ್ರೂ ಕೂಡ ಅದೇ ಜಾಗದಲ್ಲಿ ಈತ ಮತ್ತೆ ಅಕ್ರಮ ಸಾರಾಯಿ ಮಾರಾಟ ಹಾಗೂ ಅನೈತಿಕ ಚಟುವಟಿಕೆಗಳನ್ನ ಮಾಡುತ್ತಿರೋದು ಅಲ್ಲಿನ ಸಂಬಂಧಪಟ್ಟ ಇಲಾಖೆಯ ದುರಾಡಳಿತವೇ ಕಾರಣ ಎನ್ನಬಹುದು. ಇನ್ನು ಇದರ ಹಿಂದೆ ಎಷ್ಟು ಕಾಣದ ಕೈಗಳು ಕೆಲಸ ಮಾಡುತ್ತಿವೆ ಯಾರು ಬಲ್ಲರು. ಇನ್ನಾದ್ರೂ ಸಂಬಂಧಿಸಿದ ಅಧಿಕಾರಿಗಳು ಇಲ್ಲಿ ನಡೆಯುವ ಅನಾಚಾರಗಳನ್ನ ತಡೆದು ಗಾರವ ಲಾಡ್ಜ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಿಸಿ ಮಾಲೀಕನ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ. ವರದಿ ಚಂದ್ರು ತಳವಾರ್, ಟಿವಿ3 ನ್ಯೂಸ್ ಕನ್ನಡ, ಚಿಕ್ಕೋಡಿ.